ಏನೂ ಗೊತ್ತಿಲ್ಲದೇನೆ ಜಸ್ಟ್ ಬ್ರುಟ್ಯಾಲಿಟಿ ಇದೆ, ವೈಲೆನ್ಸ್ ಜಾಸ್ತಿ ಇದೆ, ಸೆಕ್ಸ್ ಇದೆ, ಇದು ಒಂಥರ ಸಾಫ್ಟ್ ಪಾರ್ನ್ ಥರ ಕಾಣ್ತಾ ಇದೆ, ಹೀಗಿದೆ ಹಾಗಿದೆ ಅಂತ ಕಮೆಂಟ್ ಮಾಡ್ತಾ ಇರೋರು ದಯವಿಟ್ಟು ಈ ಸಿನಿಮಾದಲ್ಲಿ ಎಲ್ಲಾನು ನೋಡೋದಕ್ಕೆ ಈಗಲೇ ಫಿಕ್ಸ್ ಆಗಿ ಬನ್ನಿ. ಈ ಸಿನಿಮಾ ನೋಡೋದಕ್ಕೂ ಮೊದಲು ಪ್ರಮುಖವಾಗಿ ಅನಿಮಲ್ ಮತ್ತು ಧುರಂಧರ್ ಪಾರ್ಟ್ 1 ಕೂಡ ಅವಶ್ಯವಾಗಿ ನೋಡ್ಕೊಂಡು ಬನ್ನಿ. ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಸಿನಿಮಾ ರಿವ್ಯೂ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ನಿನ್ನೆ ಟಾಕ್ಸಿಕ್ ಟೀಸರ್ ರಿವ್ಯೂ ಮಾಡಿದ್ದೆ. ನೀವಿನ್ನೂ ಅದನ್ನು ನೋಡಿಲ್ಲ ಅಂತ ಆದರೆ ದಯವಿಟ್ಟು ಈಗಲೇ ನೋಡಿ. ಆ್ಯಕ್ಚುಲಿ ಅದನ್ನು ರಿವ್ಯೂ ಅನ್ನೋದಕ್ಕಿಂತ ರಿಯಾಕ್ಷನ್ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಟೀಸರ್ ನೋಡಿದ ತಕ್ಷಣ ತಲೆಗೆ ಏನೇನು ಬಂತೋ ಅದನ್ನಷ್ಟೇ ನಾನು ಆ ವಿಡಿಯೋದಲ್ಲಿ ಹೇಳಿದ್ದೆ. ಇನ್ ಡೀಟೇಲ್ ಆಗಿ ಏನನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿರಲಿಲ್ಲ. ಸೊ ಈ ವಿಡಿಯೋದಲ್ಲಿ ಎಕ್ಸಾಕ್ಟ್ಲಿ ಟೀಸರ್ನಲ್ಲಿ ಏನು ಹೇಳೋದಕ್ಕೆ ಟ್ರೈ ಮಾಡಿದ್ದಾರೆ ಅಂತ ಅನಲೈಸ್ ಮಾಡುವಂತಹ ಪ್ರಯತ್ನ ಮಾಡಿದ್ದೀನಿ. ಹಾಗಾಗಿ ಈ ವಿಡಿಯೋನ ಕೊನೆ ತನಕ ನೋಡಿ. ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು ನಿದರ್ಶನ್ ಸಾರೀಸ್, ಜಯನಗರ ಮತ್ತು ರಾಮಮೂರ್ತಿ ನಗರ. ಇಲ್ಲಿವೆ ಬಜೆಟ್ ಫ್ರೆಂಡ್ಲಿ ಸಾರಿ ಕಲೆಕ್ಷನ್ಸ್, ರೇಷ್ಮೆ ಸೇರಿದಂತೆ ಎಲ್ಲಾ ಬಗೆಯ ಸೀರೆಗಳು, ಲೇಟೆಸ್ಟ್ ಟ್ರೆಂಡ್ನ ಸೀರೆಗಳು ನಿದರ್ಶನ್ ಸಾರೀಸ್ ಮಳಿಗೆಯಲ್ಲಿ ಲಭ್ಯ. ಆನ್ಲೈನ್ ಬುಕಿಂಗ್ಗೆ ಸಂಪರ್ಕಿಸಿ nidarshansarees.com. ಕಸ್ಟಮರ್ ಕೇರ್ ಸಂಖ್ಯೆ 9606867467. ಫಸ್ಟ್ಲಿ, ಟೀಸರ್ ಈಸ್ ಫೀಲ್ಡ್ ವಿತ್ ರಿಚ್ ವಿಜುವಲ್ಸ್. ಪ್ರತಿಯೊಂದು ಫ್ರೇಮ್ ಕೂಡ ತುಂಬಾನೇ ರಿಚ್ ಆಗಿದೆ. ಎಕ್ಸ್ಟ್ರಾರ್ಡಿನರಿ ಫೈಟ್ ಸೀಕ್ವೆನ್ಸಸ್ಗಳ ಕೆಲವು ಬಿಟ್ಸ್ ಅಂಡ್ ಪೀಸಸ್ ಇದೆ. ನೆಕ್ಸ್ಟ್ ಲೆವೆಲ್ ಮೇಕಿಂಗ್ ಇದೆ, ಸ್ಲಿಕ್ ಎಡಿಟಿಂಗ್ ಇದೆ, ಪ್ಲಸ್ ಓವರ್ ಆಲ್ ಔಟ್ಪುಟ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ನ ಮ್ಯಾಚ್ ಮಾಡೋ ಥರ ಇದೆ. ಜಸ್ಟ್ ಇಮ್ಯಾಜಿನ್, ಒಬ್ಬ ಕನ್ನಡ ಹೀರೋನ ವಿಷನ್ ಮತ್ತು ಥಾಟ್ ಎಷ್ಟು ದೊಡ್ಡದಾಗಿ ಈ ರೀತಿ ತೆರೆ ಮೇಲೆ ಟ್ರಾನ್ಸ್ಲೇಟ್ ಆಗಿದೆ ಅಲ್ವಾ? ಇದೇ ಒಂದು ದೊಡ್ಡ ಹೆಮ್ಮೆ ವಿಷಯ. ಇನ್ ದ್ಯಾಟ್ ವೇ ಯಶ್ ಈಸ್ ಅ ಬಿಗ್ ಇನ್ಸ್ಪಿರೇಷನ್. ಅಫ್ಕೋರ್ಸ್ ಯಶ್ ಅವರನ್ನೂ ಸೇರಿದಂತೆ ಈ ತರಹದ ಒಂದು ಔಟ್ಪುಟ್ ಬರೋದಕ್ಕೆ ಕೈ ಜೋಡಿಸಿರುವಂತಹ ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವರ ಡಿರೆಕ್ಷನ್, ಪ್ಲಸ್ ಪ್ರತಿಯೊಬ್ಬ ಟೆಕ್ನಿಷಿಯನ್ ಕೂಡ ಯಶ್ ಅವರ ಥಿಂಕ್ ಬಿಗ್ ಅನ್ನುವಂತಹ ಥಾಟನ್ನು ದೊಡ್ಡ ಮಟ್ಟದಲ್ಲಿ ಎಕ್ಸಿಕ್ಯೂಟ್ ಮಾಡಿ ಇಂಟಾಕ್ಸಿಕೇಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ಫಸ್ಟ್ಲಿ, ಇಡೀ ಟೀಮ್ಗೆ ನನ್ನ ಕಡೆಯಿಂದ ಒಂದು ದೊಡ್ಡ ಅಪ್ರಿಸಿಯೇಷನ್. ಹಾಗೆಯೇ ಸ್ನೇಹಿತರೆ, ಇದು ಕೇವಲ ಟೀಸರ್ ಅಷ್ಟೇ. ಸಿನಿಮಾದ ಪ್ಲಾಟ್ ಬಗ್ಗೆ ಆಗಲಿ, ಕಂಟೆಕ್ಸ್ಟ್ ಬಗ್ಗೆ ಆಗಲಿ ಎಲ್ಲೂ ಕೂಡ ಏನನ್ನೂ ಬಿಟ್ಕೊಟ್ಟಿಲ್ಲ. ಹೈಪ್ ಕ್ರಿಯೇಟ್ ಮಾಡೋದಕ್ಕೆ, ಬಜ್ ಆಗೋದಕ್ಕೆ ಏನೆಲ್ಲ ವಿಷಯ ಒಂದು ಟೀಸರಲ್ಲಿ ಇರಬೇಕೋ ಅದು ಮಾತ್ರ ಇದೆ. ಈ ಸಿನಿಮಾನ ಯಾವ ಸ್ಕೇಲಲ್ಲಿ ಮೌಂಟ್ ಮಾಡಿದ್ದಾರೆ, ವಿಜುವಲ್ಸ್ ಯಾವ ರೀತಿ ಇರುತ್ತೆ, ಫೈಟ್ ಸೀಕ್ವೆನ್ಸಸ್ ಹೇಗೆ ಡಿಸೈನ್ ಆಗಿರುತ್ತೆ, ಯಶ್ ಅವರು ಎಷ್ಟು ಶೇಡ್ಸ್ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ, ಬೇರೆ ಬೇರೆ ಶೇಡ್ಸ್ನಲ್ಲಿ ಯಶ್ ಯಾವ ರೀತಿ ಬಿಹೇವ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ಬ್ರೀಫಿಂಗ್ ಥರ ಈ ಟೀಸರ್ನ ಕಟ್ ಮಾಡಿದ್ದಾರೆ. ವಾಟ್ ಆ್ಯಕ್ಚುಲಿ ಈಸ್ ಟಾಕ್ಸಿಕ್ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿಯನ್ನು ಇನ್ನೂ ಬಿಟ್ಕೊಟ್ಟಿಲ್ಲ. ಹಾಗೆ ನೋಡೋಕೆ ಹೋದರೆ ಒಂದು ಟೀಸರಿಂದ ಆಗಬೇಕಾಗಿರೋದು ಕೂಡ ಅಷ್ಟೇ ಅಲ್ವಾ? ಪ್ಲಾಟ್ ಏನು ಅಂತ ಟೀಸರಲ್ಲೇ ತೋರಿಸ್ಬಿಟ್ರೆ ಟ್ರೈಲರಲ್ಲಿ ಮತ್ತು ಸಿನಿಮಾದಲ್ಲಿ ನೋಡೋದಕ್ಕೆ ಇನ್ನೇನು ಉಳಿದಿರುತ್ತೆ? ಸೊ ಇದೇ ಕಾರಣಕ್ಕೇ ಇಲ್ಲಿ ತನಕ ಬಿಡುಗಡೆ ಆಗಿರುವಂತಹ ಪೋಸ್ಟರು ಅಥವಾ ಟಾಕ್ಸಿಕ್ ವಿಡಿಯೋ ಕಂಟೆಂಟ್ಸ್ ಇಂಟ್ರೊಡ್ಯೂಸಿಂಗ್ ರಾಯ ಅದೆಲ್ಲ ನೋಡುವಾಗ ನಮಗೆ ಇನ್ನೂ ಈ ಟಾಕ್ಸಿಕ್ ಪ್ರಪಂಚದ ಒಳಗಡೆ ಎಮೋಷನಲಿ ಇನ್ವಾಲ್ವ್ ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸ್ಕೇಲ್ ಇದೆ, ಗ್ರ್ಯಾಂಡ್ಯೂರ್ ಇದೆ, ವಿಷನ್ ಎಲ್ಲ ಕಾಣಿಸ್ತಾ ಇದೆ, ಆದರೆ ಎಮೋಷನಲಿ ಇನ್ವೆಸ್ಟ್ ಆಗೋದಕ್ಕೆ ಇನ್ನೂ ಆಗ್ತಾ ಇಲ್ಲ. ಮೋಸ್ಟ್ಲಿ ಟ್ರೈಲರ್ ಬಂದಾಗ ಈ ಸಿನಿಮಾದ ಕಥಾವಸ್ತುವಿನ ಬಗ್ಗೆ ಒಂದು ಐಡಿಯಾ ಬಂದರೂ ಬರಬಹುದು, ಪ್ರೊವೈಡೆಡ್ ಟಾಕ್ಸಿಕ್ ಟೀಮ್ನವರು ಟ್ರೈಲರಲ್ಲಿ ಪ್ಲಾಟ್ನ ಸ್ವಲ್ಪ ಮಟ್ಟಿಗೆ ಬಿಟ್ಕೊಡೋಣ ಅಂತ ತೀರ್ಮಾನ ಮಾಡಿದರೆ ಮಾತ್ರ. ಇಲ್ಲಾಂದರೆ ಅದು ಇಲ್ಲ. ಮಾರ್ಚ್ 19 ತನಕ ಕಾಯಲೇಬೇಕಾಗುತ್ತೆ. ಸೊ ಟೀಸರ್ ನೋಡಿ ಇದರಲ್ಲಿ ಏನಿದೆ ಅಂತ ಹೇಳ್ತಾ ಇರೋರಿಗೆ ಉತ್ತರ ಸಿಕ್ಕಿದೆ ಅಂತ ನಾನು ಅಂದ್ಕೊಳ್ತೀನಿ. ನೆಕ್ಸ್ಟು, ಟೀಸರಲ್ಲಿ ಮೇನ್ಲಿ ಯಶ್ ಅವರದ್ದು ಡ್ಯುಯಲ್ ಶೇಡ್ ಇರಬಹುದು ಅಂತ ತೋರಿಸಿದ್ದಾರೆ. ಆದರೆ ಕೊನೆಯಲ್ಲಿ ಬರುವಂತಹ ಬಿಯರ್ಡ್ಲೆಸ್ ಲುಕ್ ರಾಯನ ಮಗಾನ ಅಥವಾ ಟೀನೇಜ್ ರಾಯನೇನಾ ಅನ್ನೋದ್ರ ಬಗ್ಗೆ ಈಗಲೇ ಕನ್ಫರ್ಮ್ ಆಗಿ ಏನು ಹೇಳೋಕ್ಕಾಗಲ್ಲ. ಟ್ರೈಲರಲ್ಲಿ ಬಹುಶಃ ಕ್ಲಾರಿಟಿ ಸಿಕ್ಕಿದ್ರೂ ಸಿಗಬಹುದು. ಆದರೆ ಇಂಟ್ರೆಸ್ಟಿಂಗ್ಲಿ ರಾಯ ಕ್ಯಾರೆಕ್ಟರ್ಗೆ 4ರಿಂದ 5 ಲುಕ್ ಇದೆ. ಟೀಸರ್ನ 0.25x ಸ್ಪೀಡಲ್ಲಿ ನೀವು ನೋಡಿದ್ರೆ ಅದನ್ನು ಸರಿಯಾಗಿ ನೋಟಿಸ್ ಮಾಡ್ಬೋದು. ಒಂದು ಲಾಂಗ್ ಹೇರ್ ಮತ್ತು ಫುಲ್ ಬಿಯರ್ಡ್ ಲುಕ್ ಬರುತ್ತೆ, ಅಂದರೆ ಹ್ಯಾವ್ ಸಮ್ ಮ್ಯಾನರ್ಸ್ ಅಂತ ಡೈಲಾಗ್ ಹೇಳ್ತಾರಲ್ಲ ಆ ಒಂದು ಲುಕ್ಕು. 2ನೇದು ಸ್ವಿಮ್ಮಿಂಗ್ ಪೂಲ್ ಲುಕ್ಕು. 3ನೇದು ಇಂಟ್ರೊಡ್ಯೂಸಿಂಗ್ ರಾಯ ವಿಡಿಯೋದಲ್ಲಿ ಇತ್ತಲ್ಲ ಶಾರ್ಟ್ ಹೇರ್ ಕಮ್ ಟ್ರಿಮ್ಡ್ ಬಿಯರ್ ಲುಕ್ಕು ಅದು. ಇನ್ನೊಂದು ಹೋಟೆಲ್ ರೂಮ್ ಹೊರಗಡೆ ಆಗುವಂತಹ ಫೈಟಲ್ಲಿ ಕಾಣಿಸುವಂತಹ ಪೋನಿ ಟೇಲ್ ಲುಕ್ಕು. ನೀವು ಕರೆಕ್ಟಾಗಿ 0.25x ಸ್ಪೀಡಲ್ಲಿ ನೋಡಿ ಇದು ಕಾಣಿಸುತ್ತೆ. ಮತ್ತೊಂದು ಲಾಂಗ್ ಹೇರ್ ಪ್ಲಸ್ ಲೈಟ್ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಇರುವಂತಹ ಬಿಯರ್ಡ್ ಲುಕ್ಕು. ಈ ಲುಕ್ಕಲ್ಲಿ ಕೂದಲಿಗೆ ಎಕ್ಸ್ಟೆನ್ಷನ್ ಹಾಕಿರೋ ಥರ ಅನಿಸ್ತಾ ಇದೆ. ಒಟ್ಟಿನಲ್ಲಿ ಇದು ವಯಸ್ಸಾಗಿರುವ ರಾಯನ ಲುಕ್ಕು ಅಂತ ನನಗನ್ನಿಸ್ತು. ದಟ್ ಮೀನ್ಸ್ ಟು ಸೇ ದಟ್ ರಾಯ ಅನ್ನೋ ಗ್ಯಾಂಗ್ಸ್ಟರ್ನ ಟೀನೇಜು, ಮಿಡ್ಲ್ ಏಜು ಪ್ಲಸ್ ಓಲ್ಡ್ ಏಜ್ ಜರ್ನಿ ಸ್ಟೋರಿನ ಟಾಕ್ಸಿಕ್ ಸಿನಿಮಾದಲ್ಲಿ ಎಕ್ಸ್ಪ್ಲೋರ್ ಮಾಡಿರ್ತಾರೆ ಅಂತ ನನಗನ್ನಿಸ್ತಾ ಇದೆ, ಗೊತ್ತಿಲ್ಲ. ಪ್ಲಸ್ ಟೀಸರಲ್ಲಿ ಹಾಗೆಯೇ ಮೊದಲು ಬಂದಂತಹ ಫಸ್ಟ್ ಲುಕ್ ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ಕೂಡ ಈ ರಾಯಲ್ ಸರ್ಕಸ್ನ ತುಂಬ ಸಲ ತೋರಿಸಿದ್ದಾರೆ. ಸೊ ಹಾಗಾಗಿ ಈ ಸಿನಿಮಾದ ಮೇನ್ ಪ್ಲಾಟ್ ಈ ಸರ್ಕಸ್ ಸುತ್ತಾನೆ ಸುತ್ತುತ್ತೆ ಅಂತ ಅನ್ನಿಸ್ತಾ ಇದೆ. ಕಾದು ನೋಡಬೇಕು. ಆ್ಯಂಡ್ ನೆಕ್ಸ್ಟ್, ಈ ರಾಯನನ್ನು ತೋರಿಸಿದಾಗಲೆಲ್ಲ ಹುಡುಗಿರ ಜೊತೆಗೆ ಬೆಡ್ ಮೇಲೆ ಸಖತ್ತಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾನೆ.
ಇಂಟ್ರೊಡ್ಯೂಸಿಂಗ್ ರಾಯಾ ವಿಡಿಯೋದಲ್ಲಿ ಒಂದು ಫಾರಿನ್ ಹುಡುಗಿ ಜೊತೆ, ಈ ಟೀಸರಲ್ಲಿ ಇಬ್ಬರು ಇಂಡಿಯನ್ ಗರ್ಲ್ಸ್ ಜೊತೆಗೆ. ಟೀಸರಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ನೋಡಿ, ಆ ಪರ್ಫಾರ್ಮೆನ್ಸನ್ನು ಫ್ಯೂ ಮಿಲಿ ಸೆಕೆಂಡ್ಸ್ ಮಾತ್ರ ತೋರಿಸಿದ್ದಾರೆ. ತೋರಿಸಿರುವಂತಹ ಇಬ್ಬರು ಹುಡುಗಿಯರಲ್ಲಿ ಒಬ್ಬರು ಕಿಯಾರಾ ಅಡ್ವಾಣಿ, ಇನ್ನೊಬ್ಬರು ತಾರಾ ಸುತರಿಯಾ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಬಟ್ ನನಗೆ ಯಾಕೋ ಅದು ಅವರಿಬ್ಬರೇ ಅಂತ ಅಷ್ಟೊಂದು ಕ್ಲಾರಿಟಿ ಸಿಕ್ಕಿಲ್ಲ. ರುಕ್ಮಿಣಿ ವಸಂತ್ ಅಂತೂ ಆಗಿರೋದಕ್ಕೆ ಚಾನ್ಸೇ ಇಲ್ಲ ಅಂತ ಅನ್ನಿಸ್ತಾ ಇದೆ. ಮತ್ತೆ ಸಿಮಿಟ್ರಿ ಫೈಟಿಂಗ್ ಸೀಕ್ವೆನ್ಸ್ ಅಲ್ಲಿ ಅದರಲ್ಲಿ ನಯನ್ತಾರಾ ಥರ ಇರುವಂತಹ ಒಬ್ಬರು ಕಾಣ್ತಾರೆ. ಅದು ಅವರೇನಾ ಅಂತ ಇನ್ನೂ ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಈ ರಾಯ ಒಬ್ಬ ರುತ್ಲೆಸ್ ಗ್ಯಾಂಗ್ಸ್ಟರ್ ಅನ್ನೋದಂತೂ ಸತ್ಯ, ಪ್ಲಸ್ ವಿಮೆನೈಸರ್ ಕೂಡ ಆಗಿರ್ತಾನೆ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಯಶ್ ಅವರ ಈ ರಾಯ ಕ್ಯಾರೆಕ್ಟರೈಸೇಷನ್ ಮಾತ್ರ ಮುಂದೆ ರಾಮಾಯಣದಲ್ಲಿ ಅವರು ಮಾಡುವಂತಹ ಅವರ ರಾವಣ ಕ್ಯಾರೆಕ್ಟರ್ ಬಗ್ಗೆ ಇನ್ನಷ್ಟು ಎಕ್ಸ್ಪೆಕ್ಟೇಷನ್ ಮತ್ತು ಕಾನ್ಫಿಡೆನ್ಸ್ ಜಾಸ್ತಿ ಆಗೋ ಥರ ಮಾಡಿದೆ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಕೊನೆಯಲ್ಲಿ ಬರುವಂತಹ ಬಿಯರ್ಡ್ಲೆಸ್ ಲುಕ್ಕಲ್ಲಿ ನಿಜವಾದ ಪರ್ಫಾರ್ಮರ್ ಯಶ್ ಕಾಣಿಸ್ತಾ ಇದ್ದಾರೆ ಅಂತ ನನಗನ್ನಿಸ್ತು. ಆ ಪಾತ್ರದ ಬಾಡಿ ಲ್ಯಾಂಗ್ವೇಜ್, ಬಿಹೇವ್ ಮಾಡ್ತಾ ಇರುವಂತಹ ರೀತಿಯೆಲ್ಲ ನೋಡುವಾಗ ಯಶ್ ನಿಜವಾಗ್ಲೂ ತಮ್ಮ ರೊಟೀನ್ ಆ್ಯಕ್ಟಿಂಗ್ ಸ್ಟೈಲಿಂದ ಹೊರಗಡೆ ಬಂದು ಹೊಸ ಥರ ಕಾಣಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ನಿಜವಾಗ್ಲೂ ಅನ್ನಿಸ್ತಾ ಇದೆ. ಆ ಥರ ನಿಜವಾಗ್ಲೂ ಇಡೀ ಸಿನಿಮಾದಲ್ಲಿ ಆಗಿದ್ದರೆ ಅದು ಒಳ್ಳೆಯ ಬೆಳವಣಿಗೆ. ಯಶ್ ಅವರು ಆ್ಯಸ್ ಅನ್ ಆ್ಯಕ್ಟರ್ ಯಾವ ರೀತಿ ಬೆಳೆದಿದ್ದಾರೆ ಅಂತ ತೋರಿಸ್ಕೊಳ್ಳೋದಕ್ಕೆ ಇದೊಂದು ನಿಜವಾಗ್ಲೂ ದೊಡ್ಡ ವೇದಿಕೆ ಆಗಿರುತ್ತೆ. ಒಟ್ಟಿನಲ್ಲಿ ಏಜ್ ಆಗಿರುವಂತಹ ಗ್ಯಾಂಗ್ಸ್ಟರ್ ರಾಯನಿಗೆ ಪ್ರಪಂಚನ ಎದುರಾಕೊಂಡು ಏನೋ ಒಂದು ಕಿತ್ತು ದಬಾಕುವಂತಹ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಇವನಿಗಿಂತ ಬಲಶಾಲಿ ಆಗಿರುವಂತಹ ಇನ್ನೊಬ್ಬ ಯಾರೋ ಇದ್ದಾನೆ ಒಟ್ಟಿನಲ್ಲಿ. ಅವನನ್ನು ಹೊಡೆಯೋದಕ್ಕೆ ಈ ರಾಯಪ್ಪ ಟ್ರೈ ಮಾಡಬೇಕು. ಅದಕ್ಕೆ ಈ ರಾಯ ಮಾತ್ರ ಸಾಕಾ, ಅಥವಾ ರಾಯಪ್ಪನ ಮಗ ಕೂಡ ಸೇರ್ಕೋಬೇಕಾ, ಅಥವಾ ಈ ರಾಯ ಹೊಡಿಬೇಕಾಗಿರೋದೇ ತನ್ನ ಮಗನನ್ನು ಅನ್ನೋದ್ರ ಬಗ್ಗೆ ಯಾವುದೇ ಕ್ಲಾರಿಟಿ ಇಲ್ಲ. ಕಾದು ನೋಡಬೇಕು. ಆ್ಯಂಡ್ ಟೀಸರಲ್ಲಿ ಇರುವಷ್ಟು ಕೆಲವು ಡೈಲಾಗ್ಸ್ ಎಲ್ಲ ಸದ್ಯಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆಗೆ ಟಾಂಗ್ ಕೊಟ್ಟಿರೋ ಥರ ಇದೆ. ಈ ಸಲ ಯುದ್ಧನೇ ಬೇರೆ, ಅವ್ರು ಮಾಡ್ತಾ ಇರುವಂತಹ ಕುತಂತ್ರನೇ ಬೇರೆ ಅನ್ನೋದಾಗಿರಬಹುದು. ಇಡೀ ಪ್ರಪಂಚನೇ ಎದುರಾಕಿಕೊಳ್ಳೋದಕ್ಕೆ ಆಗಲ್ಲ, ಗಿವ್ ಅಪ್ ಅನ್ನೋದಾಗಿರಬಹುದು. ಇಟ್ಸ್ ಓವರ್ ಅಂತ ಹೇಳಿದಾಗ ಇಟ್ಸ್ ಓವರ್ ವೆನ್ ಐ ಸೇ ಇಟ್ಸ್ ಓವರ್ ಅಂಟಿಲ್ ದೆನ್ ಹ್ಯಾವ್ ಸಮ್ ಮ್ಯಾನರ್ಸ್ ಅನ್ನೋದಾಗಿರಬಹುದು. ಇದೆಲ್ಲ ಒಂದು ರೀತಿ ಇವತ್ತಿನ ಬೆಳವಣಿಗೆಗೆ ಪ್ಲಸ್ ಹೇಟರ್ಸ್ಗೆ ಟಾಂಗ್ ಕೊಡೋ ಥರ ಇದೆ. ಅಫ್ಕೋರ್ಸ್ ಇದಕ್ಕೆಲ್ಲ ಸಿನಿಮಾದಲ್ಲಿ ಸರಿಯಾದ ಪೊಸಿಷನಿಂಗ್ ಆಗಿರುತ್ತೆ, ಬಟ್ ಟೀಸರಲ್ಲಿ ಡೆಲಿವರೇಟಾಗಿ ಇನ್ಕ್ಲೂಡ್ ಮಾಡಿರ್ಬೋದು. ಲಾಸ್ಟ್ ಟೈಮ್ ಹಂಗೆ ನೋಡೋಕೆ ಹೋದರೆ ಇಂಟ್ರೊಡ್ಯೂಸಿಂಗ್ ರಾಯ ವಿಡಿಯೋ ಬಂದಾಗ ಕೆಲವೊಂದಷ್ಟು ನೆಗೆಟಿವ್ ಕಮೆಂಟ್ಸ್ ಎಲ್ಲ ಬಂದಿತ್ತು. ಆ ಟೈಮಲ್ಲಿ ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವರು ಸ್ವಲ್ಪ ಫ್ಯೂರಿಯಸ್ ಆಗಿದ್ದರು. ಸೊ ಹೇಟರ್ಸ್ಗೆ ಟಾಂಗ್ ಕೊಟ್ಟಿರ್ಬೋದು ಈ ಟೀಸರ್ ಮೂಲಕ. ಸೊ ಈ ರೀತಿ ಸಾಕಷ್ಟು ವಿಷಯಗಳು ಟೀಸರಲ್ಲಿ ಇದೆ. ಸೊ ಅದನ್ನು ಡಿಕೋಡ್ ಮಾಡಬೇಕಾಗತ್ತೆ. ಹೊಸ ಅಪ್ಡೇಟಾ? ಓಕೆ. ಈಗಷ್ಟೇ ಹೊಸ ಅಪ್ಡೇಟ್ ಬಂದಿದೆ. ರಾಕಿಂಗ್ ಸ್ಟಾರ್ ಯಶ್ ಆಸ್ ಟಿಕೆಟ್. ನೈಸ್. ಅಂದರೆ ಬಿಯರ್ಡ್ಲೆಸ್ ಲುಕ್ ಇತ್ತಲ್ಲ, ಅದಕ್ಕೆ ಟಿಕೆಟ್ ಅಂತ ಹೆಸರು. ಓಕೆ. ಅಂದರೆ 2 ಶೇಡ್ಸ್ ಕನ್ಫರ್ಮ್ ಹಾಗಾದರೆ, ಒಂದು ರಾಯ ಮತ್ತು ಟಿಕೆಟು. ನೈಸ್. ಇದು ಅನ್ಎಕ್ಸ್ಪೆಕ್ಟೆಡ್ ಟೋಟಲಿ. ಅಂದರೆ ಈ ಥರದ ಅಪ್ಡೇಟ್ ಬರುತ್ತೆ ಅಂತಲೇ ಗೊತ್ತಿರಲಿಲ್ಲ. ರಾಕಿಂಗ್ ಸ್ಟಾರ್ ಯಶ್ ಆಸ್ ಟಿಕೆಟ್. ನೈಸ್. ಯುವರ್ ಟಿಕೆಟ್ ಟು ಹೆಲ್ ಅಂತ ಕ್ಯಾಪ್ಷನ್ ಬೇರೆ ಕೊಟ್ಟಿದ್ದಾರೆ. ಸೊ ಬರೀ ಸೆಕ್ಸಾ, ವೈಲೆನ್ಸಾ, ಬರೀ ಬ್ಲಡ್ ಶೆಡ್ ಇರುತ್ತಾ ಅಂದ್ಕೊಳ್ಳೋರೆಲ್ಲ ದಯವಿಟ್ಟು ಟಿಕೆಟ್ ತಗೊಂಡು ಟಾಕ್ಸಿಕ್ ಸಿನಿಮಾ ನೋಡೋದಕ್ಕೆ ಬನ್ನಿ. ಸಖತ್ತಾಗಿದೆ. ಅಂದರೆ ಟಸಲ್ ಬಿಟ್ವೀನ್ ರಾಯ ಮತ್ತು ಟಿಕೆಟ್ ಅಂತ ಅನಿಸುತ್ತೆ. ಹಾಗಾದರೆ ರಾಯನ ಮಗ ಟಿಕೆಟ್ ಅಲ್ವಾ, ಅಥವಾ ಟಿಕೆಟ್ಗೂ ರಾಯನ್ಗೂ ಏನು ಸಂಬಂಧ ಎಕ್ಸಾಕ್ಟ್ಲಿ? 2 ಡ್ಯುಯಲ್ ರೋಲ್ ಅಂತೂ ಈಗ ಕನ್ಫರ್ಮ್ ಆಗಿದೆ. ಬಿಯರ್ಡ್ಲೆಸ್ ಲುಕ್ಕಲ್ಲಿ ಸಖತ್ತಾಗಿ ಕಾಣ್ತಾ ಇದ್ದಾರೆ ಯಶ್ ಅವರು. ಇದರಲ್ಲಿ ಕಂಪ್ಲೀಟಾಗಿ ರಿವೀಲ್ ಆಗಿದೆ. ನಿನ್ನೆ ಟೀಸರಲ್ಲಿ ಜಾಸ್ತಿ ಏನೂ ತೋರಿಸಿರಲಿಲ್ಲ, ಬಟ್ ನೈಸ್. ಟಿಕೆಟ್ ಅಂತ ಹೆಸರು ಕೊಟ್ಟಿದ್ದಾರೆ. ಇಂಟ್ರೆಸ್ಟಿಂಗ್ ನೇಮ್ ಅಲ್ಲ ಇದು ಆ್ಯಕ್ಚುಲಿ. ರಾಯ ಮತ್ತು ಟಿಕೆಟ್, ಏನಿದು ಚೆನ್ನಾಗಿದೆ. ಒಳ್ಳೆ ಅಪ್ಡೇಟ್ ಇದು. ಆ್ಯಂಡ್ ದುರಂಧರ್ ಕ್ಲಾಶ್ ಬಗ್ಗೆ ಯಶ್ ಅವ್ರಿಗೆ ಏನು ಟೆನ್ಷನ್ ಏನೂ ಇರಲ್ಲ. ಆಪೋಸಿಷನ್ ಇದ್ದಾಗಲೇ ಆಟಕ್ಕೆ ಒಂದು ಬೆಲೆ ಬರೋದು ಅಂತ ಮಾಸ್ಟರ್ ಪೀಸಲ್ಲೇ ಅವ್ರು ಹೇಳಿದರು. ಅದ್ರ ಜೊತೆಗೆ ಯುದ್ಧಕ್ಕೆ ಯಾರೇ ಬಂದರೂ ವಾರ್ ಈಸ್ ಒನ್ ಸೈಡೆಡ್ ಅಂತ ಕೂಡ ಯಾವತ್ತೋ ಹೇಳಿದರು. ಸೊ ದುರಂಧರ್ ಬಗ್ಗೆ ಅಷ್ಟೆಲ್ಲ ಟೆನ್ಷನ್ ಮಾಡುವಂತಹ ಅಗತ್ಯ ಇಲ್ಲ ಅಂತ ಅನಿಸುತ್ತೆ. ಫಸ್ಟ್ ಆಫ್ ಆಲ್ ಅದು ಬೇರೆ ಜೋನ್ರ, ಇದೇ ಬೇರೆ ಜೋನ್ರ. ಫೈನಲಿ ಸ್ಟ್ರಾಂಗ್ ಫೀಮೇಲ್ ಕ್ಯಾರೆಕ್ಟರ್ಸ್ ಹೇಗಿರುತ್ತೆ, ಅವರೆಲ್ಲ ಯಾವ ರೀತಿ ಕಾಣಿಸ್ಕೋತಾರೆ, ಅವರ ಪಾತ್ರ ಹೇಗಿರುತ್ತೆ, ಸ್ಟೋರಿ ಲೈನ್ ಏನೂ ಗೊತ್ತಿಲ್ಲದೇನೆ ಜಸ್ಟ್ ಬ್ರುಟ್ಯಾಲಿಟಿ ಇದೆ, ವೈಲೆನ್ಸ್ ಜಾಸ್ತಿ ಇದೆ, ಸೆಕ್ಸ್ ಇದೆ, ಇದು ಒಂಥರ ಸಾಫ್ಟ್ ಪಾರ್ನ್ ಥರ ಕಾಣ್ತಾ ಇದೆ, ಹೀಗಿದೆ ಹಾಗಿದೆ ಅಂತ ಕಮೆಂಟ್ ಮಾಡ್ತಾ ಇರೋರು ದಯವಿಟ್ಟು ಈ ಸಿನಿಮಾದಲ್ಲಿ ಎಲ್ಲನೂ ನೋಡೋದಕ್ಕೆ ಈಗಲೇ ಫಿಕ್ಸ್ ಆಗಿ ಬನ್ನಿ. ಈ ಸಿನಿಮಾ ನೋಡೋದಕ್ಕೂ ಮೊದಲು ಪ್ರಮುಖವಾಗಿ ಅನಿಮಲ್ ಮತ್ತು ದುರಂಧರ್ ಪಾರ್ಟ್ 1 ಕೂಡ ಅವಶ್ಯವಾಗಿ ನೋಡ್ಕೊಂಡು ಬನ್ನಿ. ಪ್ಲಸ್ ಎಲ್ಲಕ್ಕಿಂತ ಮುಖ್ಯವಾಗಿ ಸಿನಿಮಾ ರಿಲೀಸ್ ಆಗೋ ತನಕ ಹ್ಯಾವ್ ಸಮ್ ಮ್ಯಾನರ್ಸ್. ಧನ್ಯವಾದಗಳು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.